ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ನಿಪ್ಪಾಣಿ ತಾಲೂಕಿನಲ್ಲಿ 3 ಸಂಪರ್ಕ ಸೇತುವೆಗಳು ಜಲಾವೃತ ಆಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ದೂದಗಂಗಾ, ವೇದಗಂಗಾ ಜೊತೆಗೆ ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಕೂಡ ಜಲಾವೃತ ಆಗಿದೆ. ನಿಪ್ಪಾಣಿ ತಾಲೂಕಿನಲ್ಲೂ ಕೂಡ 3 ಸಂಪರ್ಕ ಸೇತುವೆಗಳು ಜಲಾವೃತ ಆಗಿದೆ. ಅಪಾಯದ ಮಟ್ಟಿಗೆ ಹರಿತಾ ಇದೆ ಈ ಒಂದು ಸೇತುವೆಗಳು. ಇದರಿಂದ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕಾರದಗ ಬೋಟ್ ಸಂಪರ್ಕಿಸುವಂತಹ ಸೇತುವೆ ಜಲಾವೃತ ಆಗಿದೆ. ಜೊತೆಗೆ ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಬಾರವಾಡ ಕನ್ನೂರ, ಭೋಜವಾಡಿ, ಗಜರವಾಡಿ ಸೇತುವೆಗಳು ಕೂಡ ಮುಳುಗಡೆ ಆಗಿದೆ. ಮಹಾರಾಷ್ಟ್ರದಲ್ಲಿರುವಂತಹ ರಾಜಾಪುರ ಜುಗಳ ಸೇತುವೆ ಜಲಾವೃತಗೊಂಡಿದೆ. ಹೀಗೆ ಪ್ರಮುಖ ಸೇತುವೆಗಳೆಲ್ಲವೂ ಕೂಡ ಜಲಾವೃತಗೊಂಡಿರುವಂಥದ್ದು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ. ಅತಿ ಹೆಚ್ಚಾಗಿ ಏನು ಮಳೆ ಆಗ್ತಾ ಇದೆ, ಇದರ ಕಾರಣ ಸೇತುವೆಗಳು ಅಥವಾ ನೀರಿನ ಪ್ರಮಾಣ ಏನಿದೆ ಅದು ಅತಿ ಹೆಚ್ಚಾಗಿ ಆಗ್ತಾ ಇದೆ. ಒಳ ಹರಿವು ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ ಈ ಒಂದು ಸೇತುವೆಗಳೆಲ್ಲವೂ ಕೂಡ. ಹೀಗೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಈ ರೀತಿಯಾಗಿ ಅತಿ ಹೆಚ್ಚಾಗಿ ಮಳೆ ಆಗಿರೋ ಕಾರಣ ಸೇತುವೆಗಳೆಲ್ಲವೂ ಕೂಡ ಜಲಾವೃತ ಆಗಿರುವಂತಹ ದೃಶ್ಯಗಳು ಗಮನಿಸ್ತಾ ಇದ್ದೀವಿ. ಕೆಲವೊಂದು ಪ್ರಮುಖ ಸೇತುವೆಗಳೆಲ್ಲವೂ ಕೂಡ ಮುಳುಗಡೆ ಆಗ್ತಾ ಇರುವಂತಹ ಮಳೆಯಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕೃಷ್ಣಾ ನದಿಗೆ ಸುಮಾರು 55,000 ಕ್ಯೂಸೆಕ್ ನೀರು, ರಾಜಾಪುರ ಬ್ಯಾರೇಜ್ನಿಂದ ಕೃಷ್ಣಾ ನದಿಗೆ 40,000 ಕ್ಯೂಸೆಕ್ ನೀರು. ನಿಪ್ಪಾಣಿ ತಾಲೂಕಿನಲ್ಲಿ 3 ಸಂಪರ್ಕ ಸೇತುವೆಗಳು ಜಲಾವೃತ ಆಗಿರುವಂಥದ್ದು. ಅಪಾಯದ ಮಟ್ಟ ಮೀರಿ ಈ ರೀತಿಯಾಗಿ ಹರಿತಾ ಇದೆ ನದಿಗಳು. ದೂದಗಂಗಾ, ವೇದಗಂಗಾ ಜೊತೆಗೆ ದೂದಗಂಗಾ ನದಿಗೆ ಅಡ್ಡಲಾಗಿ ಸೇತುವೆ ಏನು ಕಟ್ಟಿರ್ತಾರೆ ಅದು ಕೂಡ ಜಲಾವೃತ ಆಗಿದೆ. ಸೇತುವೆಗಳಲ್ಲಿ ಇದೆಯಾ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಆ ಮಟ್ಟಿಗೆ ಕೆಲವು ಕೂಡ ಮುಳುಗೋಗಿದೆ. ಹೀಗೆ ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಆಗ್ತಾ ಇರುವಂತಹ ಮಳೆಗೆ ಅಥವಾ ನೀರಿನ ಪ್ರಮಾಣ ಏನು ಜಾಸ್ತಿ ಆಗಿದೆ, ಅಲ್ಲಿ ಸೇತುವೆ ಇದೆಯಾ ಇಲ್ವಾ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಮುಳುಗೋಗಿದೆ. ವಿಶೇಷವಾಗಿ ಇದು ದೂದಗಂಗಾ, ವೇದಗಂಗಾ ಜೊತೆಗೆ ದೂದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುತ್ತದೆ.